ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು. ನಿಮ್ ಕ್ಲಾಸ್ ಅದಲ್ಲ ಹೇಳಿ ಸರ್. ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸ್ತಾ ಇದೀವಿ. ಇವತ್ತಿನ ದಿವಸ ಏನು ಒಬ್ಬ ದಲಿತ ನಾಯಕರಾದಂಥ ಶ್ರೀ ಆರ್ ಬಿ ತಿಮ್ಮಾಪುರಿ ಸಾಹೇಬರಿಗೆ ಅಂತ ಅವ್ರು ಸುಳ್ಳು ಆರೋಪ ಮಾಡ್ಲಕತ್ತಾರ. ಅವ್ರು ಯಾವುದೇ ರೀತಿಯ ಆ ಥರ ಮಾಡೋ ಮನುಷ್ಯ ಅಲ್ಲ. ದಲಿತ ನಾಯಕರು ಅದ್ರ ನಮ್ಮ ಸಮಾಜದಾಗಿರುವಂಥ ಏಕೈಕ ಇಬ್ಬರು ಒಳ್ಳೆ ನಾಯಕರು ಅಂತ ಹೇಳಕ್ ಇಷ್ಟಪಡ್ತೀವಿ. ಹೌದು, ಯಾವುದೇ ರೀತಿಯಾಗಿ ಅವರು ಸುಳ್ಳು ಆರೋಪದೊಳಗೆ ಕ್ರಮ ಇಲ್ಲ ಅಂತ ಹೇಳ್ತೀವಿ. ಅವ್ರು ಏನು ಮಾಡ್ಲಕತ್ತಾರ ಯಾರು ಆರೋಪ ಅವ್ರ ಮ್ಯಾಗ ಅವ್ರಿಗೆ ಕಠಿಣ ಕ್ರಮ ಕೈಗೊಳ್ಬೇಕು. ಇಲ್ಲಿನ ಆದ್ರೆ ಮತ್ತು ಮುಂದಿನ ದಿನಗಳಾಗ ಉಗ್ರವಾದ ಹೋರಾಟ ಮಾಡಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಅವರು ನಮ್ಮ ಸಮಾಜ ಇರುವಂಥ ಏಕೈಕ ವ್ಯಕ್ತಿ ಅಂದ್ರೆ ಆರ್ ಬಿ ತಿಮ್ಮಾಪುರಿ ಸಾಹೇಬರು ಹಾಗೂ KH ಮುನಿಯಪ್ಪ ಸಾಹೇಬರು. ಅವರಿಗೆ ಸುಳ್ಳು ಆರೋಪ ಮಾಡತ್ತಾರ. ಏನಾದರೂ ವಿರೋಧ ಪಕ್ಷದವರು ರಾಜೀನಾಮೆ ಕೇಳುವಂಥ ಶಬ್ದಗಳು ಬಂದ್ರೆ ಆರ್ ಅಶೋಕ ಆಗಿರಲಿ, ಚಲವಣ ನಾರಾಯಣ ಸ್ವಾಮಿ ಆಗಿರಲಿ, ಅವ್ರು ಏನಾದ್ರು ಮುಂದಿನ ದಿನಗಳಾಗ ಎಂತ ಗುಲ್ಬರ್ಗ ನಗರ ಆಗುವಾಗ ಗರ್ವ ಹಾಕ್ಬೇಕಂತೇಳಿ ಹೇಳಕ್ ಇಷ್ಟಪಡ್ತೀವಿ. ಅಬಕಾರಿ ಸಚಿವರಾದ ಶ್ರೀ ಆರ್ ಬಿ ತಿಮ್ಮಾಪುರ್ ಅವರು ದಲಿತ ನಾಯಕರಾಗಿದ್ದು ಕಾರಣಕ್ಕಾಗಿ ಇವರ ವಿರುದ್ಧ ಸುಳ್ಳು ಆರೋಪ ಮಾಡಿರುವ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ವಿನಾಕಾರಣ ಆರ್ ಬಿ ತಿಮ್ಮಾಪುರ್ ಅವರು ಮತ್ತು ಒಬ್ಬರೇ ದಲಿತ ಮುಖಂಡರಾಗಿರುವ ಒಬ್ಬರು ದಲಿತ ಸಚಿವರಾಗಿರೋದ್ರಿಂದ ಇವ್ರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿ ಇವರಿಗೇನಾರ ರಾಜೀನಾಮೆ ಕೇಳುತ್ತಿರುವುದು ಸಂಪೂರ್ಣವಾದ ಸುಳ್ಳು ಮಾಡುತ್ತಿರುವ BJPದವರು ವಿನಾಕಾರಣ ಆರೋಪ ಹೊರಿಸ್ಲತ್ತಾರೆ. ಇದನ್ನು ತಡೆಗಟ್ಟಬೇಕೆಂದು ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಿದ್ವಿ. ನಮ್ಮ ಹೆಸರು ನಾಗಪ್ಪ ಆರ್ ಟೈಗರ್. ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ